ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಇವತ್ತು ಉಲೂಕ ಪಾಂಡವರಿಗೆ ದುರ್ಯೋಧನನ ಸಂದೇಶವನ್ನ ತಿಳಿಸೋದು, ಮತ್ತೆ ಪಾಂಡವರ ಸಂದೇಶವನ್ನ ತಗೊಂಡೋಗಿ ದುರ್ಯೋಧನನ ಹತ್ರಕ್ಕೆ ಬರೋದು. ಈ ವಿಷಯದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಸಂಜಯ ಹೇಳ್ತಾನೆ, ಮಹಾರಾಜ, ಈ ರೀತಿ ದುರ್ಯೋಧನನ ಸಂದೇಶವನ್ನ ತಗೊಂಡು ಉಲೂಕ ಪಾಂಡವರ ಛಾವಣಿಗೆ ಬರ್ತಾನೆ. ಅಂದ್ರೆ ಪಾಂಡವರು ಎಲ್ಲಿ ಬೀಡು ಬಿಟ್ಟಿದ್ರೋ ಅಲ್ಲಿಗೆ ಬರ್ತಾನೆ. ಮತ್ತೆ ಪಾಂಡವರ ಜೊತೆ ಭೇಟಿಯಾಗಿ ರಾಜ ಯುಧಿಷ್ಠಿರನಿಗೆ ಹೇಳ್ತಾನೆ, ನೀವು ದೂತರು ಹಾಡುವಂತ ಮಾತುಗಳಿಂದ ಪರಿಚಿತರಾಗಿದ್ದೀರಾ. ಅಂದ್ರೆ ನೀವು ದೂತರು ಏನು ಮಾತಾಡ್ತಾರೆ, ಹೇಗೆ ಮಾತಾಡ್ತಾರೆ, ಯಾವ ವಿಷಯವನ್ನ ಅವ್ರು ಬಂದು ಹೇಳ್ತಾರೋ, ಅಂದ್ರೆ ಏನು, ರಾಜ ಏನ್ ಹೇಳಿರ್ತಾನೋ ಅದನ್ನ ಬಂದು ತಲುಪಿಸೋ ಕೆಲಸ ದೂತರು ಮಾಡೋದಲ್ವಾ. ಅದ್ರ ಬಗ್ಗೆ ನಿಮಗೆ ತುಂಬಾನೇ ಚೆನ್ನಾಗಿ ಗೊತ್ತಿದೆ. ಅದಕ್ಕೋಸ್ಕರ ಏನನ್ನ ನನಗೆ ಹೇಳಿದಾರೋ ಅದೇ ರೀತಿ ನಾನು ಆ ದುರ್ಯೋಧನನ ಸಂದೇಶವನ್ನ ನಾನು ಹೇಳ್ತೀನಲ್ಲ, ಅದನ್ನ ಕೇಳದ ಮೇಲೆ ನೀವು ಕೋಪ ಮಾಡ್ಕೊಳ್ಬೇಡಿ ಅಂತನ್ಬಿಟ್ಟು ಮೊದಲೇ ಹೇಳ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ದುರ್ಯೋಧನ ಹೇಳಿರುವಂತ ಮಾತು ಅಷ್ಟು ಕಟುವಾಗಿದೆ ಅನ್ನೋದು ಅವನು ಗೊತ್ತಿದೆ. ಮತ್ತೆ ಅದರಿಂದ ಪಾಂಡವರಿಗೆ ಕೋಪ ಬರೋದು ಕೂಡ ಖಂಡಿತ ಅನ್ನೋದು ಕೂಡ ಗೊತ್ತಿದೆ. ಅದಕ್ಕೋಸ್ಕರ ಅವನು ಮೊದಲೇ ಹೇಳ್ತಾ ಇದ್ದಾನೆ, ನಾನು ದೂತನಾಗಿ ಬಂದಿರೋದು, ಅವ್ರು ಏನು ಮಾತನ್ನು ಹೇಳಿರ್ತಾರೋ ಅದನ್ನ ನಾನು ನಿಮಗೆ ತಲುಪಿಸೋ ಅಂತ ಕೆಲಸ ಮಾಡ್ತಾ ಇದ್ದೀನಿ. ಅವ್ರು ಹೇಳಿರೋ ಮಾತನ್ನ ಹೇಳಿದ್ಮೇಲೆ ನೀವು ಕೋಪಿಸ್ಕೊಳ್ಬೇಡಿ ಅಂತ ಉಲೂಕ ಹೇಳ್ತಾನಲ್ಲ. ಆಗ ಯುಧಿಷ್ಠಿರ ಹೇಳ್ತಾನೆ, ಉಲೂಕ, ನೀನ್ ಹೆದರ್ಕೊಳ್ಳೋ ಅಂತ ಅವಶ್ಯಕತೆ ಏನೂ ಇಲ್ಲ. ನೀನ್ ಸಂಕೋಚ ಪಟ್ಕೊಳ್ದೆ ಅದೂರದರ್ಶಿ ಅಂದ್ರೆ ಏನು, ಮುಂದೆ ಏನಾಗುತ್ತೆ ಅಂತ ತಿಳ್ಕೊಳ್ದೆ ಇರೋನು. ದೂರದರ್ಶಿ ಅಂದ್ರೆ ಏನು, ಮುಂದೆ ಇದರಿಂದ ಪರಿಣಾಮ ಏನಾಗಬಹುದು ಅಂತ ಯೋಚನೆ ಮಾಡ್ತಾರಲ್ಲ, ಅಂಥವ್ರನ್ನ ದೂರದರ್ಶಿಗಳು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ದುರ್ಯೋಧನ ತನ್ನ ಸ್ವಾರ್ಥವನ್ನ ಮಾತ್ರ ನೋಡ್ತಾ ಇದ್ದಾನೆ. ಮುಂದೆ ಏನಾಗುತ್ತೆ ಅದ್ರ ಬಗ್ಗೆ ಅವನು ಚಿಂತೆ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಅದೂರದರ್ಶಿಯಾದ ದುರ್ಯೋಧನನ ವಿಚಾರವನ್ನ ನನಗೆ ತಿಳಿಸು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರೆ, ನೀನ್ ಯಾಕಪ್ಪ ಹೆದರ್ಕೊಳ್ತೀಯಾ, ಅವನಿಗೆ ದೂರದೃಷ್ಟಿನೇ ಇಲ್ಲ, ಮುಂದೆ ಆಗೋದ್ರ ಬಗ್ಗೆ ಅವನು ಯೋಚನೆ ಮಾಡೋದಿಲ್ಲ. ಅವನು ಮಾತು ಹೇಳಿರೋದನ್ನ ನೀನ್ ಹೇಳು, ನೀನ್ ಹೆದರ್ಕೋಬೇಡ ಅಂತ ಹೇಳ್ತಾನೆ. ಅದಕ್ಕೆ ಉಲೂಕ ಹೇಳ್ತಾನೆ, ರಾಜನೇ, ಮಹಾಮನನಾದಂತಹ ರಾಜ ದುರ್ಯೋಧನ ಕೌರವರೆಲ್ಲರ ಮುಂದೆ ನಿಮಗೋಸ್ಕರ ಕಳಿಸಿರುವಂತ ಈ ಸಂದೇಶವನ್ನ ನಾನು ಹೇಳ್ತೀನಿ ಕೇಳಿ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಅಲ್ಲಿ ಕೌರವರೆಲ್ಲರೂ ಕೂಡ ಇದ್ರು ಅನ್ನೋದನ್ನ ಅಲ್ಲಿ ಮುಖ್ಯವಾಗಿ ಒತ್ತಿ ಹೇಳ್ತಾ ಇದ್ದಾನೆ. ಅಂದ್ರೆ ನನಗೆ ಅವನು ಕರೆದು ಬಿಟ್ಟು ಈ ಮಾತನ್ನ ಹೇಳಿಲ್ಲ, ಎಲ್ಲ ಕೌರವರ ಮುಂದೆನೆ ಹೇಳಿದಾನೆ. ಏನ್ ಹೇಳ್ದ ದುರ್ಯೋಧನ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾನೆ. ಅವರು ಈ ರೀತಿ ಹೇಳಿದ್ದಾರೆ, ಏನು, ಪಾಂಡವರೇ, ನೀವು ರಾಜ್ಯಹರಣ ಮತ್ತೆ ವನವಾಸ ಮತ್ತೆ ದ್ರೌಪದಿಯ ಕಷ್ಟದ ಮಾತುಗಳು, ಇದನ್ನೆಲ್ಲ ಅಂದ್ರೆ ಅವಳು ಎಷ್ಟು ಹಿಂಸೆ ಪಟ್ಕೊಂಡು ಏನೇನೆಲ್ಲ ಮಾತಾಡಿದ್ಲೋ ಆ ಮಾತುಗಳು ಎಲ್ಲವನ್ನ ಕೂಡ ನೆನಪಿಸ್ಕೊಂಡು ನೀವು ಗಂಡಸಾಗಿ ಸ್ವಲ್ಪ ಅಂತ ಹೇಳಿದಾನೆ. ಅಂದ್ರೆ ಈ ರೀತಿ ಎಲ್ಲ ಆದಾಗ ಜನರು ಹೆಂಗ್ ರಿಯಾಕ್ಟ್ ಮಾಡ್ತಾರೆ, ಕೋಪ ರೋಷ ಎಲ್ಲ ಬಂದ್ಬಿಡುತ್ತೆ. ಆದ್ರೆ ನೀವಿನ್ನೂ ಸಮಾಧಾನವಾಗಿದ್ದೀರಾ, ಅದಕ್ಕೆ ನೀವು ಕೋಪ ಮಾಡ್ಕೊಳ್ಳಿ ಅಂತ ಅವನೇ ಉತ್ತೇಜಿಸ್ತಾ ಇದ್ದಾನೆ. ನೋಡಿ, ರಾಜ್ಯ ಹರಣ ಮಾಡಿರುವಾಗ ಎಂಥ ಕ್ಷತ್ರಿಯರಾದ್ರೂ ಕೂಡ ಅವರಿಗೆ ರೋಷ ಅನ್ನೋದು ಬರ್ತಿತ್ತು, ಆದ್ರೆ ನಿಮಗ್ ಬಂದಿಲ್ಲ. ಇನ್ನ ವನವಾಸಕ್ಕೆ ಕಳಿಸಿದೀನಿ, ಎಷ್ಟೆಲ್ಲಾ ಕಷ್ಟಗಳನ್ನ ಅನುಭವಿಸಿದೀರಾ, ಆದ್ರೂ ನಿಮಗ್ ರೋಷ ಬರ್ಲಿಲ್ಲ. ದ್ರೌಪದಿ ಎಷ್ಟೆಲ್ಲಾ ತೊಂದರೆ ಅನುಭವಿಸಿದ್ಲು, ಅವಳು ಆಡಿರುವ ಮಾತುಗಳನ್ನಾದ್ರೂ ನೆನಪಿಸ್ಕೊಂಡು ನಿಮಗೆ ಗಂಡಸ್ತನ ಅನ್ನೋದಿರ್ಲಿ ಬರ್ಲಿ, ನಿಮಗೂ ಕೂಡ ರೋಷ ಬರ್ಲಿ, ನೀವು ಗಂಡಸರಾಗಿ ಬಿಹೇವ್ ಮಾಡಿ ಅನ್ನೋ ರೀತಿಯಲ್ಲಿ ಅವನು ಮಾತಾಡ್ತಾ ಇದ್ದಾನೆ. ಭೀಮಸೇನ ಸಾಮರ್ಥ್ಯ ಇಲ್ಲದೆ ಇದ್ರೂ ಕೂಡ ಒಂದು ಷರತ್ತನ್ನ ಬೇರೆ ಹಾಕಿದ್ರ. ಏನು ಅದು ಅಂತಂದ್ರೆ, ನಾನು ದುಶ್ಯಾಸನನ ರಕ್ತವನ್ನ ಕುಡಿತೀನಿ ಅಂತ ಹೇಳಿದ್ನಲ್ಲ, ಆ ರೋಷ ಏನಾದ್ರೂ ಇದ್ರೆ ಅವನು ಈ ಕುಡಿಲಿ ದುಶ್ಯಾಸನನ ರಕ್ತವನ್ನ ಅಂತ ಅಂದ್ಬಿಟ್ಟು ಅವನು ಹೇಳ್ತಾ ಇದ್ದಾನೆ. ಆಮೇಲೆ ಅಸ್ತ್ರಶಸ್ತ್ರಗಳಲ್ಲಿ ಮಂತ್ರಗಳ ಮೂಲಕ ದೇವತೆಗಳ ಆವಾಹನೆ ಕೂಡ ಆಗೋಗಿದೆ. ಅಂದ್ರೆ ಈಗ ಯುದ್ಧ ಮಾಡೋದಕ್ಕೂ ಮುಂಚೆ ಆ ದಿವ್ಯಾಸ್ತ್ರಗಳು ಅನ್ನೋದು ಇರುತ್ತಲ್ಲ, ಅದರಲ್ಲಿ ಆಯಾ ದೇವತೆಗಳನ್ನ ಆವಾಹನೆ ಮಾಡ್ತಾರೆ ಮೊದಲು, ಯುದ್ಧಕ್ಕೆ ಮೊದಲು. ಅವರೆಲ್ಲ ಬಂದು ಆ ಒಂದು ಶಕ್ತಿಯನ್ನ ಅವರು ಕೊಟ್ಟಾಗ ಅವರು ಆ ಅಸ್ತ್ರಶಸ್ತ್ರಗಳ ಮೂಲಕ ಯುದ್ಧ ಮಾಡೋದಕ್ಕಾಗೋದು. ಸೊ ಅಲ್ಲಿಗೆ ಹೇಳ್ತಾ ಇದ್ದಾರೆ, ಅಸ್ತ್ರಶಸ್ತ್ರಗಳಲ್ಲಿ ಮಂತ್ರಗಳ ಮೂಲಕ ದೇವತೆಗಳ ಆವಾಹನೆ ಕೂಡ ಆಗೋಗಿದೆ. ಮತ್ತೆ ಕುರುಕ್ಷೇತ್ರದ ಕೇಸರೆಲ್ಲ ಒಣಗಿದೆ ಅಂತಂದ್ರೆ ಏನು, ಒದ್ದೆಯಾಗಿಲ್ಲ, ಒಣ ಭೂಮಿಯಾಗಿ ಚೆನ್ನಾಗಿ ಅದೆಲ್ಲ ಒಣಗಿದೆ, ಎಲ್ಲ ತುಂಬಾ ಚೆನ್ನಾಗಿ ಮಾರ್ಗಗಳು ಇದೆ. ಅದಕ್ಕೋಸ್ಕರನೇ ಈಗ ಕೃಷ್ಣನ ಜೊತೆ ಯುದ್ಧ ಭೂಮಿಗೆ ನೀನು ಬಂದುಬಿಡು ಅಂತನ್ಬಿಟ್ಟು ಹೇಳ್ತಾ ಇದ್ದಾನೆ. ಮತ್ತೆ ನೀನು ಪಿತಾಮಹ ಭೀಷ್ಮ, ದುರ್ದರ್ಶನ ಆದಂತಹ ಕರ್ಣ,
ಮಹಾಬಲಿ ಶಲ್ಯ ಮತ್ತೆ ಆಚಾರ್ಯ ದ್ರೋಣರನ್ನ ಯುದ್ಧದಲ್ಲಿ ಸೋಲಿಸ್ದೇನೆ ನೀನು ರಾಜ್ಯವನ್ನ ಪಡಿಬೇಕು ಅಂತ ಇಷ್ಟಪಡ್ತಾ ಇದ್ಯಾ? ಅದು ಸಾಧ್ಯ ಇಲ್ಲ. ಇವ್ರನ್ನೆಲ್ಲ ಸೋಲ್ಸಿದ ಮೇಲೇನೆ ನಿನಗೆ ರಾಜ್ಯ ಅನ್ನೋದು ಸಿಗೋದು. ಆಮೇಲೆ ಈ ಭೂಮಿ ಮೇಲೆ ಭೀಷ್ಮ ಮತ್ತೆ ದ್ರೋಣರು ಯಾರನ್ನ ಕೊಲ್ಲಬೇಕು ಅಂತ ಅವ್ರೇನಾದ್ರೂ ಸಂಕಲ್ಪ ಮಾಡ್ಕೊಂಡಿರ್ತಾರೋ, ಅಂದ್ರೆ ಅರ್ಥ ಏನು? ಇವ್ರಿಬ್ರು ಯಾರನ್ನ ಕೊಲ್ಬೇಕು ಅಂತ ಅವ್ರ ಮನ್ಸಲ್ಲಿ ಅನ್ಕೊಂಡಿರ್ತಾರೋ ಅವ್ರು ಸಾಯೋದಂತೂ ಗ್ಯಾರಂಟಿ. ಆಮೇಲೆ ಯಾರನ್ನ ಕೊಲ್ಬೇಕು ಅಂತ ಅವ್ರು ಶಸ್ತ್ರಗಳನ್ನ ಬಿಟ್ಟಿರ್ತಾರಲ್ಲ, ಆ ಶಸ್ತ್ರ ಅಂದ್ರೆ ಅದನ್ನ ದಾರುಣವಾದ ಶಸ್ತ್ರ ಅಂತ ಹೇಳಿದ್ದಾರೆ. ಅಂದ್ರೆ ಅದನ್ನ ಸಹಿಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟ. ಅಂತ ಶಸ್ತ್ರಗಳ ಸ್ಪರ್ಶ ಯಾರಿಗಾಗುತ್ತೋ ಅವ್ರು ಬದುಕಿರೋದಕ್ಕೆ ಸಾಧ್ಯ ಇಲ್ಲ. ಅಂಥ ಒಬ್ಬ ಮನುಷ್ಯನನ್ನ ನಾನ್ ನೋಡೇ ಇಲ್ಲ. ಅಂದ್ರೆ ಇದುವರೆಗೂ ಅಂಥವ್ರು ಬದುಕಿರೋದು ಸಾಧ್ಯನೇ ಇಲ್ಲ. ಅಂದ್ರೆ ಅಷ್ಟು ಶಕ್ತಿಶಾಲಿಗಳು ಭೀಷ್ಮ, ದ್ರೋಣರು. ಇವ್ರನ್ನೆಲ್ಲ ನೀನ್ ಸೋಲಿಸ್ದೆ ಯುದ್ಧದಲ್ಲಿ ನೀನು ರಾಜ್ಯವನ್ನ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇಲ್ಲಿ ಇಂಡೈರೆಕ್ಟ್ ಆಗಿ ಇಂಥ ಯೋಧರು ನನ್ ಜೊತೆ ಇದ್ದಾರೆ, ಇವ್ರನ್ನ ಸೋಲ್ಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತಂದ್ಮೇಲೆ ಯುದ್ಧದಲ್ಲಿ ಇವರೆಲ್ಲ ನನ್ನ ಕಡೆ ಇರೋದ್ರಿಂದ, ಇವರೇ ಮುಂದಾಳತ್ವವನ್ನ ವಹಿಸೋದ್ರಿಂದ ಅವ್ರನ್ನ ಗೆದ್ದ ಮೇಲೇನೆ ನಿಮಗೆ ರಾಜ್ಯ ಸಿಗೋದು ಅನ್ನೋದನ್ನ ಇಲ್ಲಿ ಇಂಡೈರೆಕ್ಟ್ ಆಗಿ ಅವನು ಹೇಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.